ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗಾಗಿ ಪ್ರತಿದಿನ ನಾವು ಇಂಪಾರ್ಟೆಂಟ್ ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಗಳನ್ನು KA ಬೋರ್ಡ್ನವರೇ ಬಿಟ್ಟಿರ್ತಾರೆ. ಹೀಗಾಗಿ ಇದೇ ನಾವೇನು ಪ್ರಶ್ನೆ ಹೇಳ್ತೀವಿ ನೋಡಿ, ಅದರಿಂದನೇ ರಿಪೀಟ್ ಆಗ್ತಾ ಇವೆ ಕ್ವಶನ್ಸ್ಗಳು. ಹೀಗಾಗಿ ನಾನು ಇವತ್ತಿನಿಂದ ಪೂರ್ತಿಯಾಗಿ ನಿಮ್ಮ ಪರೀಕ್ಷೆ ಬರೋವರೆಗೂ ನಾನು ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತೀನಿ. ಆ ಪ್ರಶ್ನೆಗಳನ್ನು ನೋಡಿ ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತವೆ, ಫ್ರೀಯಾಗಿ PDF ನೋಟ್ಸ್ಗಳು, ಕ್ವಶನ್ ಪೇಪರ್ಸ್ಗಳು, ಮಾಡಲ್ ಕ್ವಶನ್ ಪೇಪರ್ಸ್ಗಳು ಎಲ್ಲ ಇರುತ್ತೆ ಇದರಲ್ಲಿ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಕೇವಲ 999 ರೂಪಾಯಿಗೆ. ಮತ್ತು ಒಂದು ಕೂಪನ್ ಕೋಡ್ ಬರುತ್ತೆ ಅಲ್ಲಿ, ಅದನ್ನು ಹಾಕಿದರೆ ಇನ್ನೂ 200 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಹಾಗೆ ನೀವೇನಾದರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದರೆ, ನಿಮ್ಗೆ ಬುಕ್ ಬೇಕು ಅಂದರೆ ನಮ್ಮಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಪ್ರೇಟ್ ನೋಟ್ಸ್ ಇದ್ದಾವೆ. ಎರಡೂ ಬುಕ್ ಸೇರಿ ಕೇವಲ 600 ರೂಪಾಯಿ. ನಿಮ್ಮ ಮನೆಗೆ 3 ರಿಂದ 4 ದಿನದಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ, ಬೇಕು ಅಂದರೆ ಹೇಳಿ. ಹಾಗೆ ನಮಗೆ ಪ್ರಿಂಟೆಡ್ ನೋಟ್ಸ್ ಬೇಡ, PDF ನೋಟ್ಸ್ ಬೇಕಂದ್ರೂ ಸಹ ನಮ್ಮಲ್ಲಿ ಇದ್ದಾವೆ ಕೇವಲ 100 ರೂಪಾಯಿಗೆ. ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ನಿಮಗೆ ಪ್ರಿಂಟೆಡ್ ನೋಟ್ಸ್ ಬೇಕಾ ಅಥವಾ PDF ನೋಟ್ಸ್ ಬೇಕಾ ಅಂತ ಮೆಸೇಜ್ ಮಾಡಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಆಪ್ಷನ್ಗಳು: ಬ್ಲೂ ಮೂನ್ 1 ವರ್ಷದ ಉಪವಿಭಾಗದಲ್ಲಿ ಕಾಣಿಸಿಕೊಳ್ಳುವ ಹೆಚ್ಚುವರಿ ಹುಣ್ಣಿಮೆಯಾಗಿದೆ. ಚಂದ್ರನು ತನ್ನ ದೀರ್ಘವೃತ್ತದ ಕಕ್ಷೆಯಲ್ಲಿ ಭೂಮಿಗೆ ಅತಿ ಸಮೀಪದಲ್ಲಿ ಇರುವುದನ್ನು ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ. ಮೂನ್ ಲೈಟಿಂಗ್ ಎಂದರೆ ಒಬ್ಬರು ತಮ್ಮ ಪ್ರಾಥಮಿಕ ಉದ್ಯೋಗದ ಜೊತೆಗೆ ಮಾಡುವ ಮತ್ತೊಂದು ಕೆಲಸವನ್ನು ಮಾಡುವುದು. ಅಮಾವಾಸ್ಯೆ ದಿನ ಚಂದ್ರನು ಸಂಪೂರ್ಣ ಚಂದ್ರಗ್ರಹಣ ಆದರೆ ಅದನ್ನು ಬ್ಲಡ್ ಮೂನ್ ಸಂಭವಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಅಮಾವಾಸ್ಯೆ ದಿನ ಚಂದ್ರನು ಸಂಪೂರ್ಣ ಚಂದ್ರಗ್ರಹಣ ಆದರೆ ಬ್ಲಡ್ ಮೂನ್ ಸಂಭವಿಸುತ್ತದೆ. ಈ ಹೇಳಿಕೆ ಸರಿಯಾಗಿಲ್ಲ. ಇನ್ನು ಎರಡನೆಯ ಪ್ರಶ್ನೆ, ಬ್ರಿಕ್ಸ್ ದೇಶಗಳ ಸಮೂಹಕ್ಕೆ ಹೊಸದಾಗಿ ಎಷ್ಟು ದೇಶಗಳು ಸೇರಿಕೊಳ್ಳಲು ಆಹ್ವಾನ ನೀಡಲಾಗಿದೆ? ಆಪ್ಷನ್ಗಳು: 4, 5, 6, 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 6 ದೇಶಗಳಿಗೆ. ಮೂರನೆಯ ಪ್ರಶ್ನೆ, ದೇಶದ ಗುಣಮಟ್ಟದ ಪರಿವೀಕ್ಷಣಾ ಪ್ರಾಧಿಕಾರಗಳ ಜೋಡಿಯಲ್ಲಿ ಯಾವ ಜೋಡಿಯು ಸರಿಯಾಗಿಲ್ಲ? ನಿಮಗೆ ಈ ಥರದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಜಾಸ್ತಿ ಕೇಳ್ತಾರೆ. ಆಪ್ಷನ್ಗಳು: ಆಹಾರ, ಉನ್ನತ ಶಿಕ್ಷಣ, ಆಹಾರ CFTRI. ಆಪ್ಷನ್ ಬಿ, ಉನ್ನತ ಶಿಕ್ಷಣ NAAC, ಚಿನ್ನ BIS, ಔಷಧಗಳು DCGI. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಆಹಾರ CFTRI. ಇದು ಸರಿಯಾದ ಜೋಡಿ ಅಲ್ಲ. ನಾಲ್ಕನೆಯ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ರಾಷ್ಟ್ರೀಯ ಮತದಾರರ ಜಾಗೃತಿ ರಾಯಭಾರಿಯಾಗಿ ಯಾರು ನೇಮಕಗೊಂಡರು? ಆಪ್ಷನ್ಗಳು: ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್, ನೀರಜ್ ಚೋಪ್ರಾ, ದೀಪಿಕಾ ಪಡುಕೋಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಚಿನ್ ತೆಂಡೂಲ್ಕರ್. ಇನ್ನು ಐದನೆಯ ಪ್ರಶ್ನೆ, ಭಾರತದ ಮೊದಲ 3D ಮುದ್ರಿತ ಅಂಚೆ ಕಚೇರಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಗಳು: ನ್ಯೂ ಡೆಲ್ಲಿ, ಬೆಂಗಳೂರು, ಮುಂಬೈ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರಿನಲ್ಲಿ. ಇನ್ನು ಆರನೆಯ ಪ್ರಶ್ನೆ, ಭಾರತದಲ್ಲಿ ಆನೆಗಳ ಕುರಿತಾದ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ? ಆಪ್ಷನ್ಗಳು: 1973ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭಿಸಲಾಯಿತು. ವಿಶ್ವ ಆನೆಗಳ ದಿನವನ್ನು ಆಗಸ್ಟ್ 12ರಂದು ಆಚರಿಸಲಾಗುತ್ತದೆ. ಕರ್ನಾಟಕವು 6395 ಆನೆಗಳನ್ನು ಹೊಂದುವ ಮೂಲಕ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಭಾರತದಲ್ಲಿ ಪ್ರಸ್ತುತ ಸುಮಾರು 30,000 ಆನೆಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. 1973ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭಿಸಲಾಯಿತು. ಏಳನೆಯ ಪ್ರಶ್ನೆ, ಸ್ಕೌಟ್ಸ್ ಗೈಡ್ಸ್ ಚಳವಳಿಯ ಸ್ಥಾಪಕರು ಯಾರು?
ಆಪ್ಷನ್ಗಳು ಚಾರ್ಲೆಸ್ ಆಂಡ್ರೆವ್ಸ್, ರಾಬರ್ಟ್ ಮ್ಯಾಂಟೆಗೊಮೆರಿ, ರಿಚರ್ಡ್ ಟೆಂಪಲ್, ಬೇಡನ್ ಪೋವೆಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಡನ್ ಪೋವೆಲ್. ಇನ್ನು 8ನೆಯ ಪ್ರಶ್ನೆ, ಉಡಾನ್ ಯೋಜನೆ ಇದಕ್ಕೆ ಸಂಬಂಧಿಸಿದೆ, ಅಂದರೆ ಯಾವುದಕ್ಕೆ ಈ ಉಡಾನ್ ಯೋಜನೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಹೆಣ್ಣು ಮಕ್ಕಳ ಶಿಕ್ಷಣ, ಮಹಿಳಾ ಸಬಲೀಕರಣ, ವಾಯುಯಾನ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಾಯುಯಾನ ಕ್ಷೇತ್ರಕ್ಕೆ ಉಡಾನ್ ಯೋಜನೆ ಸಂಬಂಧಿಸಿದೆ. ಇನ್ನು 9ನೆಯ ಪ್ರಶ್ನೆ, ಚೈತ್ಯ ಭೂಮಿಯು ಈ ಕೆಳಗಿನ ಯಾರ ವಿಶ್ರಾಂತಿ ಧಾಮವಾಗಿದೆ? ಆಪ್ಷನ್ಗಳು ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್, ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚೈತ್ಯ ಭೂಮಿಯು ಅಂಬೇಡ್ಕರ್ ಅವರಿಗೆ ವಿಶ್ರಾಂತಿ ಸ್ಥಳವಾಗಿತ್ತು. ಇನ್ನು 10ನೆಯ ಪ್ರಶ್ನೆ, GPU ಅನ್ನು ಏನನ್ನು ಸೂಚಿಸುತ್ತದೆ? GPU ಏನನ್ನು ಸೂಚಿಸುತ್ತದೆ? ಆಪ್ಷನ್ಗಳು ಗ್ರೂಪ್ಡ್ ಪ್ರೊಸೆಸಿಂಗ್ ಯೂನಿಟ್, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ಗ್ರಾಫಿಕಲ್ ಪರ್ಫಾರ್ಮೆನ್ಸ್ ಯುಟಿಲಿಟಿ, ಗ್ರಾಫಿಕಲ್ ಪೋರ್ಟಬಲ್ ಯೂನಿಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. GPU ಅಂದರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. ಇನ್ನು 11ನೆಯ ಪ್ರಶ್ನೆ, ತಂತ್ರಜ್ಞಾನವನ್ನು ಚರ್ಚಿಸುವಾಗ ಹ್ಯಾಟ್ ಸ್ಮಾರ್ಟ್ ಎಂದರೇನು? ಆಪ್ಷನ್ಗಳು CPU-ನಲ್ಲಿ ಸಣ್ಣ ಬಿಸಿಯಾದ ಪ್ರದೇಶ, ಸಾರ್ವಜನಿಕ ವೈರ್ಲೆಸ್ ನೆಟ್ವರ್ಕ್ಗಳ ಸ್ಥಳ, ಎಕ್ಸ್ ರೇಟೆಡ್ ವೆಬ್ಸೈಟ್ಗಾಗಿ ಪರಿಭಾಷಾ, ಪ್ರೋಗ್ರಾಮಿಂಗ್ ಕೋಡ್ನಲ್ಲಿ ದೋಷಯುಕ್ತ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾರ್ವಜನಿಕ ವೈರ್ಲೆಸ್ ನೆಟ್ವರ್ಕ್ ಸ್ಥಳ. ಇದಕ್ಕೆ ಹಾಟ್ಸ್ಪಾಟ್ ಎಂದು ಕರೆಯುತ್ತಾರೆ. ಇನ್ನು 12ನೆಯ ಪ್ರಶ್ನೆ, ಭಾರತದ ದೂರ ಸಂವೇದಿ IRS ಉಪಗ್ರಹವನ್ನು ಕೆಳಗಿನ ಯಾವುದಕ್ಕೆ ಬಳಸಲಾಗುವುದಿಲ್ಲ? ಆಪ್ಷನ್ಗಳು ಬೆಳೆ ಉತ್ಪಾದಕತೆಯ ಮೌಲ್ಯಮಾಪಕ, ಅಂತರ್ಜಲ ಸಂಪನ್ಮೂಲಗಳನ್ನು ಪತ್ತೆ ಮಾಡುವುದು, ಖನಿಜ ಪರಿಶೋಧನೆ, ಟೆಲಿವಿಷನ್ ಪ್ರಸಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಟೆಲಿವಿಷನ್ ಪ್ರಸಾರ. 13ನೆಯ ಪ್ರಶ್ನೆ, ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನದಿಯ ನೀರಿನ ಹರಿವನ್ನು ಯಾವ ಸ್ಥಳದಲ್ಲಿ ಅಳೆಯಲಾಗುತ್ತದೆ? ಆಪ್ಷನ್ಗಳು ಕಬಿನಿ ಜಲಾಶಯ, ಹಾರಂಗಿ ಜಲಾಶಯ, ಬಿಲ್ಲಿಗುಂಡ್ಲು ಜಲಾಶಯ, KRS ಜಲಾಶಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಲ್ಲಿಗುಂಡ್ಲು ಜಲಾಶಯ. ಇನ್ನು 14ನೆಯ ಪ್ರಶ್ನೆ, ಬಿಟ್ ಕಾಯಿನ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಯನ್ನು ಪರಿಗಣಿಸಿ? ಆಪ್ಷನ್ಗಳು ಇದು ಕ್ರಿಪ್ಟೋ ಕರೆನ್ಸಿ, ಇದರ ವಹಿವಾಟನ್ನು ನೆಟ್ವರ್ಕ್ ನೋಡ್ಗಳಿಂದ ಪರಿಶೀಲಿಸಲಾಗುತ್ತದೆ, ಮತ್ತು ಬ್ಲಾಕ್ ಚೈನ್ ಎಂಬ ಸಾರ್ವಜನಿಕ ವಿತರಣಾ ಲೆಡ್ಜರ್ನಲ್ಲಿ ದಾಖಲಿಸಲಾಗುತ್ತದೆ, ಇದನ್ನು US ಖಜಾನೆಯ ಕೇಂದ್ರೀಯವಾಗಿ ನಿರ್ವಹಿಸುತ್ತದೆ. ಈ ಮೇಲೆ ನೀಡಿರುವ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು 1 ಮಾತ್ರ, 1 ಮತ್ತು 3 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಇವೆರಡು ಹೇಳಿಕೆಗಳು ಸರಿಯಾಗಿದ್ದಾವೆ. ಇನ್ನು 15ನೆಯ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಗಳು 10, 11, 12, 13. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 11. ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣವು ಯಾವ ನಗರದಲ್ಲಿದೆ? ಆಪ್ಷನ್ಗಳು ಪುಣೆ, ಡೆಲ್ಲಿ, ಗ್ರೇಟರ್ ನೋಯ್ಡಾ, ಲಖನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡೆಲ್ಲಿಯಲ್ಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣವಿದೆ. ಇನ್ನು ಕರ್ನಾಟಕದಲ್ಲಿ ರಂಗಾಯಣ ಇರುವ ಸ್ಥಳ ಯಾವುದು? ಆಪ್ಷನ್ಗಳು ಮೈಸೂರು, ಬೆಂಗಳೂರು, ಹೆಗ್ಗೋಡು, ಗೋಟಕೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮೈಸೂರಿನಲ್ಲಿ ರಂಗಾಯಣ ಇದೆ. ಇನ್ನು 18ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಒಂಟೆಗಳ ಜಾತ್ರೆ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಆಪ್ಷನ್ಗಳು ಬೀದರ, ಕಲಬುರಗಿ, ರಾಯಚೂರು, ಬೀದರ.
ಇದು ಬಿಜಾಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಬಿದರ್ನಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತೆ. ಇನ್ನು 19ನೆಯ ಪ್ರಶ್ನೆ, ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸಾಧನೆಯ ಕುರಿತಾದ ಈ ಹೇಳಿಕೆ ಯಾವುದು ಸರಿಯಾಗಿಲ್ಲ? ಆಪ್ಷನ್ಗಳು: ಭಾರತವು ಮೊದಲ ಪದಕವನ್ನು 2003ರಲ್ಲಿ ಗೆದ್ದಿತು. ಇದುವರೆಗೆ ಭಾರತವು ಒಟ್ಟು 3 ಪದಕಗಳನ್ನು ಗೆದ್ದಿದೆ. ನೀರಜ್ ಚೋಪ್ರಾ ಅವರು ಮೊದಲ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದಿಂದ ಪುರುಷರು ಮಾತ್ರ ಪದಕವನ್ನು ಗೆದ್ದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದಿಂದ ಪುರುಷರು ಮಾತ್ರ ಪದಕವನ್ನು ಗೆದ್ದಿದ್ದಾರೆ. ಇನ್ನು 20ನೆಯ ಪ್ರಶ್ನೆ, ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕಿಂಗ್ ISTRAC ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಆಪ್ಷನ್ಗಳು: ಬೆಂಗಳೂರು, ಹಾಸನ್, ಶ್ರೀಹರಿಕೋಟ, ಭೋಪಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಎಲ್ಲಿ ಯಾವ ಕೇಂದ್ರ ಕಚೇರಿ ಇರುವುದು? ಇಸ್ರೋದ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಇನ್ನು 21ನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸೊನ್ನೆಯನ್ನು ಕಂಡುಹಿಡಿದವರು? ಆಪ್ಷನ್ಗಳು: ಭಾಸ್ಕರಾಚಾರ್ಯ, ಚಾಣಕ್ಯ, ಆರ್ಯಭಟ, ಬ್ರಹ್ಮಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆರ್ಯಭಟನು ಶೂನ್ಯವನ್ನು ಕಂಡುಹಿಡಿದವರು. ಇನ್ನು 22ನೆಯ ಪ್ರಶ್ನೆ, ಕೊನಾರ್ಕ್ ದೇವಾಲಯದ ಯಾವ ದೇವರಿಗೆ ಸಂಬಂಧಿಸಿದ್ದು? ಈ ಕೊನಾರ್ಕ್ ದೇವಾಲಯ ಯಾವ ದೇವರಿಗೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು: ವಿಷ್ಣು ದೇವಾಲಯ, ಶಿವ ದೇವಾಲಯ, ಸೂರ್ಯ ದೇವಾಲಯ, ಬೌದ್ಧ ದೇವಾಲಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೂರ್ಯ ದೇವಾಲಯ. ಕೊನಾರ್ಕ್ ಸೂರ್ಯ ದೇವಾಲಯ ಅಂತ ಕರಿತೀವಿ ನೋಡಿ. ಕೊನಾರ್ಕು ಸೂರ್ಯ ದೇವರಿಗೆ ಸಂಬಂಧಿಸಿದ್ದು. 23ನೆಯ ಪ್ರಶ್ನೆ, ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಗುಪ್ತರ ದೊರೆ ಯಾರು? ಆಪ್ಷನ್ಗಳು: ಸಮುದ್ರಗುಪ್ತ, ಸ್ಕಂದಗುಪ್ತ, ಚಂದ್ರಗುಪ್ತ, ಕುಮಾರಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕುಮಾರಗುಪ್ತ. ಇನ್ನು 24ನೆಯ ಪ್ರಶ್ನೆ, ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ಆಪ್ಷನ್ಗಳು: ವಿಕ್ಟೋರಿಯಾ ರಾಣಿಯ ಪೋಷಣಾ ಪತ್ರ, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಇಲ್ಬರ್ಟ್ ಮಸೂದೆ, ಸತಿ ಪದ್ಧತಿ ನಿಷೇಧ. ಇದಕ್ಕೆ ಸರಿ ಆಪ್ಷನ್ಗಳು 1, 2, 3, 4, 2, 3, 4, 1, 1, 4, 2, 3, 4, 2, 1, 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 4, 2, 1, 3. ಅಂದರೆ ಫಸ್ಟು ಸತಿ ಪದ್ಧತಿ ಬರುತ್ತೆ, ನಂತರ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಬರುತ್ತೆ, ಅದಾದ ನಂತರ ವಿಕ್ಟೋರಿಯಾ ರಾಣಿಯ ಪೋಷಣಾ ಪತ್ರ, ಇಲ್ಬರ್ಟ್ ಮಸೂದೆ ಕೊನೆಯದಾಗಿ ಬರುತ್ತೆ. ಇದು ಸರಿಯಾದ ಉತ್ತರ. ಇನ್ನು 25ನೆಯ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಸಂಪಾದಕತ್ವದಲ್ಲಿ ಬರುತ್ತಿದ್ದ ಇಂಗ್ಲಿಷ್ ವಾರಪತ್ರಿಕೆ ಯಾವುದು? ಆಪ್ಷನ್ಗಳು: ಹಿಂದೂ ಸ್ವರಾಜು, ನ್ಯೂ ಇಂಡಿಯಾ, ಸಬರಿಮತ್ ಸಮಾಚಾರ್, ಯಂಗ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಯಂಗ್ ಇಂಡಿಯಾ ಪತ್ರಿಕೆ. ಯಾವುದು? ಮಹಾತ್ಮ ಗಾಂಧೀಜಿಯವರದು. 26ನೆಯ ಪ್ರಶ್ನೆ, ಮೊಘಲರ ಚಿತ್ರಕಲೆಯು ಇವರ ಕಾಲದಲ್ಲಿ ಅತ್ಯುನ್ನತ ಶಿಖರಕ್ಕೇರಿತು. ಆಪ್ಷನ್ಗಳು: ಹುಮಾಯೂನ್, ಅಕ್ಬರು, ಜಹಾಂಗೀರು, ಶಹಜಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಹಾಂಗೀರನ ಕಾಲದಲ್ಲಿ. 27ನೆಯ ಪ್ರಶ್ನೆ, ಈ ಕೆಳಕಂಡ ಯಾರು ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿಯ ಸ್ಥಾಪಕರು? ಆಪ್ಷನ್ಗಳು: ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು, ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು, ತಿಲಕ್ ಮತ್ತು ಅನಿ ಬೆಸೆಂಟ್, ಅಂಬೇಡ್ಕರ್ ಮತ್ತು ಸಪ್ರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. 28ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ವರ್ಷ ಯಾವುದು? ಆಪ್ಷನ್ಗಳು: 1945, 1946, 1947, 1920. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1945. 29ನೆಯ ಪ್ರಶ್ನೆ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾದುದು? ಆಪ್ಷನ್ಗಳು: ಸಾರೇ ಜಹಾಂ ಸೆ ಅಚ್ಚಾ,
ಮೊಹಮ್ಮದ್ ಇಕ್ಬಾಲ್, ವಂದೇ ಮಾತರಂ, ರವೀಂದ್ರನಾಥ್ ಟ್ಯಾಗೋರ್, ಕದಂ ಕದಂ ಬಡಾಯಿ ಹಮ್, ಗಾಂಧೀಜಿ, ವೈಷ್ಣವ್ ಜನತೋ, ಬಂಕಿಮ್ ಚಂದ್ರ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸಾರೆ ಜಹಾಂ ಸೆ ಅಚ್ಚಾ. ಇದನ್ನು ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಿದ್ದಾರೆ. ಇನ್ನು 30ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಇದನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಕ್ಯಾಬಿನೆಟ್ ಮಿಷನ್ನು, ಬಾಂಬೆ ಪ್ಲ್ಯಾನು, ಓವೆಲ್ ಪ್ಲ್ಯಾನ್, ಮೌಂಟ್ ಬ್ಯಾಟನ್ ಯೋಜನೆ. ಇದಕ್ಕೆ ಯಾವುದು ಸರಿಯಾದದ್ದು ಅಂತ ನೋಡಬೇಕು. ಆಪ್ಷನ್ಗಳು 1A 2B 3C 4D, 1B 2C 3D 4A, 1A 2C 3B 4D, 1C 2B 3D 4A. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1A 2B 3C 4D. ಇದು ಸರಿಯಾದ ಉತ್ತರವಾಗಿರುತ್ತೆ.